ಯಾರು ಹೇಳಿರುವರು ತಾಯಿಗೆ ಮಂದಿರ ಇಲ್ಲವೆಂದು? ಅಮ್ಮ ಇರುವ ಪ್ರತಿ ಮನೆಯೂ ಮಂದಿರವೇ ಅಲ್ಲವೇ? ಕೋಪ ಮುನಿಸಿಕೊಳ್ಳುವುದು ಹಾಗೆ ಜಗಳ ಎಲ್ಲಿ ಇರುತ್ತದೆಯೋ ನಿಜವಾದ ಪ್ರೇಮ ಅಲ್ಲೇ ಇರುತ್ತದೆ. ಆದರೆ ಇದು ಕೆಲವರಿಗೆ ಅರ್ಥ ಆಗುವುದಿಲ್ಲ. ಸಮುದ್ರ ಮತ್ತು ಮನಸ್ಸು ಎರಡೂ ಒಂದೇ. ಮೇಲ್ನೋಟಕ್ಕೆ ಗಂಭೀರತೆ ಮತ್ತು ಪ್ರಶಾಂತತೆ ಕಂಡುಬಂದರೂ ಒಳಗಡೆ ಮಾತ್ರ ಎಷ್ಟೋ ಪ್ರಕ್ಷುಬ್ಧತೆ, ಹಾಗೆ ಎಷ್ಟೋ ದ್ವಂದ್ವಗಳು, ಅಲೆಗಳು ಕಂಡುಬರುತ್ತವೆ. ಮನಸ್ಸು ಎಷ್ಟೋ ವಿಚಿತ್ರವಾಗಿರುವುದು. ಮರೆಯಬೇಕು ಅಂದುಕೊಂಡದ್ದನ್ನು ಗಟ್ಟಿಯಾಗಿ ನೆನಪಿಸುತ್ತದೆ. ನೆನಪಿಟ್ಟುಕೊಳ್ಳಬೇಕು ಅಂದುಕೊಂಡದ್ದನ್ನು ಮರೆಸುತ್ತದೆ. ಬಹುಶಃ ಎಲ್ಲರ ಅನುಭವ ಇದೇ ಇರಬೇಕು. ವಾದಿಸಿ ಮನುಷ್ಯರನ್ನು, ವೇದಿಸಿ ಮನಸ್ಸನ್ನು ಯಾವತ್ತೂ ಗೆಲ್ಲಲು ಸಾಧ್ಯವಿಲ್ಲ. ಪ್ರೇಮ, ಗೌರವ ಹಾಗೆ ಸ್ನೇಹ ಅನ್ನುವುದು ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ ಕೊಡುವ ಉತ್ತಮ ಹೂಡಿಕೆಗಳು. ನಾವು ಏನು ಕೊಟ್ಟರೆ ಅದು ದುಪ್ಪಟ್ಟಾಗಿ ಮರಳಿ ನಮಗೇ ಬರುತ್ತದೆ. ಇದು ಪ್ರಕೃತಿಯ ನಿಯಮ. ಕಾಲ ಅನ್ನುವುದು ನೀನು ಕೂಡುವ ವ್ಯಕ್ತಿಗಳನ್ನು ನಿರ್ಣಯಿಸುತ್ತದೆ. ಹೃದಯ ಅನ್ನುವುದು ನೀನು ಇಷ್ಟಪಡುವ ವ್ಯಕ್ತಿಯನ್ನು ನಿರ್ಣಯಿಸುತ್ತದೆ. ಹಾಗೆ ನಿನ್ನ ಪ್ರವರ್ತನೆ ನಿನ್ನ ಜೊತೆ ಇರುವವರನ್ನು ನಿರ್ಣಯಿಸುತ್ತದೆ. ಯಾವುದೇ ಬಾಂಧವ್ಯ ಕೋಪದಿಂದ ದೂರವಾದರೆ ಕೋಪ ಕಡಿಮೆ ಆದ ಮೇಲೆ ಮತ್ತೆ ಹತ್ತಿರವಾಗುತ್ತದೆ. ಅದೇ ಬಾಂಧವ್ಯ ನೋವಿನೊಂದಿಗೆ ದೂರವಾದರೆ ಮತ್ತೆಂದೂ ಹತ್ತಿರ ಆಗುವುದಿಲ್ಲ. ಏಕೆಂದರೆ ಪ್ರತಿ ಬಾರಿ ನೋವನ್ನು ತಡೆದುಕೊಳ್ಳುವ ಧೈರ್ಯ ಯಾರಿಗೂ ಇರುವುದಿಲ್ಲವಾದ್ದರಿಂದ. ಈ ಲೋಕ ಹೇಳುತ್ತದೆ, ಒಬ್ಬರು ಇಲ್ಲದ ಮಾತ್ರ ಜೀವನವೇನೂ ನಿಲ್ಲುವುದಿಲ್ಲ, ಹಾಗೆ ಕಾಲ ನಿಲ್ಲುತ್ತದೆಯೇ ಎಂದು. ಆದರೆ ಈ ಲೋಕಕ್ಕೆ ಯಾವಾಗ ಅರ್ಥವಾಗುತ್ತದೆ? ಲಕ್ಷ ಜನ ಇದ್ದರೂ ಆ ಮನಸ್ಸಲ್ಲಿ ಇರುವ ಆ ಒಬ್ಬರ ಸ್ಥಾನವನ್ನು ತುಂಬಲು ಸಾಧ್ಯವೇ ಎಂದು ಅನಿಸುತ್ತದೆ. ಈ ಪ್ರಪಂಚದಲ್ಲಿ ಅತ್ಯಂತ ಭಯಂಕರವಾಗಿರುವುದು ನಮಗೆ ಇಷ್ಟವಾಗಿರುವವರ ಮೌನ. ಅವರು ಮೌನವಾಗಿರುವವರು ಎಂದರೆ ಏನೋ ಒಂದು ರೀತಿಯ ಕಳವಳ. ಪ್ರೇಮಕ್ಕೆ ಮಾತುಗಳಿಂದಾಗಲಿ ಭಾಷೆಯಿಂದಾಗಲಿ ಕೆಲಸ ಇರುವುದಿಲ್ಲ. ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿಯ ನೋಡುವ ನೋಟವೇ ಸಾಕು. ಎಷ್ಟೋ ಮಾತುಗಳನ್ನು ಮನಸ್ಸಿಗೆ ಅರ್ಥ ಆಗುವ ಹಾಗೆ ಪ್ರೇಮ ಭಾಷೆ ತಲುಪಿಸುತ್ತದೆ. ನಾವು ಇತರರ ಬಗ್ಗೆ ಯೋಚಿಸುವುದಕ್ಕಿಂತ ನಮ್ಮ ಬಗ್ಗೆ ಇತರರು ಯೋಚಿಸುವವರೇ ಅನ್ನುವುದು ಮುಖ್ಯ. ಈ ಪ್ರಪಂಚದಲ್ಲಿ ಬಹಳಷ್ಟು ಜನರ ಜೀವನದಲ್ಲಿ ಅರ್ಧ ಆಯುಷ್ಯ ಬರೀ ಅವರು ಇವರು ಏನು ಅಂದುಕೊಳ್ಳುವರು ಅಂತಲೇ ಕಳೆದು ಹೋಗುತ್ತಿದೆ. ಅಸಲಿಗೆ ನಾವು ಜೀವಿಸುತ್ತಿರುವುದು ಇತರರಿಗಾಗಿಯೇ, ಇತರರ ಮೆಚ್ಚುಗೆಗಾಗಿಯೇ, ತೋರಿಕೆಗಾಗಿಯೇ. ಇದು ಎಂಥ ಮೂರ್ಖತನ! ನಾನು ಈ ಜೀವನ ಕೊಟ್ಟಿರುವುದು ನಿನಗಾಗಿ, ನೀನು ಜೀವಿಸಲೆಂದು, ನಿನ್ನ ಕುಟುಂಬಕ್ಕಾಗಿ ಎಂದು, ಇತರರನ್ನು ಮೆಚ್ಚಿಸಲು ಅಲ್ಲ. ಒಣ ಪ್ರತಿಷ್ಠೆಗಾಗಿ ನಮ್ಮ ಎಲ್ಲ ಸುಖ ಸಂತೋಷಗಳನ್ನು ಬದಿಗಿಟ್ಟು ಜೀವಿಸುವುದು. ಪ್ರಾಮಾಣಿಕವಾಗಿ ನನ್ನ ಮತ್ತು ನಮ್ಮ ಕುಟುಂಬ ಸಂತೋಷಕ್ಕಾಗಿ ಮಾಡಿ. ಈ ಜೀವನ ಅಲ್ಪ ಮಾತ್ರವೇ. ಈ ಅಲ್ಪ ಸಮಯವನ್ನು ನಿನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಜೀವಿಸು. ಸಾಲ ಸೂಲ ಮಾಡಿ ಇತರರನ್ನು ಮೆಚ್ಚಿಸಲು ಅಲ್ಲ. ಕಷ್ಟ ಕಾಲದಲ್ಲಿ ಯಾರೂ ಸಹಾಯಕ್ಕೆ ಬರುವುದಿಲ್ಲ. ಈ ಜೀವನದ ಹೋರಾಟದಲ್ಲಿ ನಾನು ಮಾತ್ರವೇ ಹೋರಾಡಬೇಕು. ಇದು ಬಹಳ ಪ್ರಮುಖ ವಿಚಾರ, ನೆನಪಿಟ್ಟು. ಕಣ್ಣಲ್ಲೇ ಆರಂಭಗೊಂಡ ಪ್ರೇಮ ಕೊನೆಗೆ ಕಣ್ಣೀರಲ್ಲೇ ಕೊನೆಗೊಳ್ಳುತ್ತದೆ. ಬಹಳಷ್ಟು ಪ್ರೇಮ ಹೀಗೆ ಕೊನೆಗೊಂಡದ್ದು ಅಂದರೆ ನೀವು ನಂಬುವಿರ? ಆದರೆ ಅದುವೇ ಸತ್ಯ. ಇತರರಿಗೆ ನಿನ್ನ ಒಂದು ಅಭಿಮಾನ ಮತ್ತು ವಾತ್ಸಲ್ಯ ಅರ್ಥವಾಗದೇ ಇದ್ದಾಗ ನೀನು ಎಷ್ಟೇ ಪರಿತಪಿಸಿದರೂ ಫಲಿತ ಇರುವುದಿಲ್ಲ. ಹೆತ್ತ ತಾಯಿಯನ್ನು ಮತ್ತು ಗುಡಿಯಲ್ಲಿರುವ ದೇವರನ್ನು
ನೋಡುವುದಕ್ಕೆ ನಾವೇ ಹೋಗಬೇಕು. ಅವರೇ ನಮ್ಮ ಬಳಿ ಬರಬೇಕೆನ್ನುವುದು ಮೂರ್ಖತನ. ತಾಯಿಯೇ ನಮಗೆ ಪ್ರೇರಣೆ ಮತ್ತು ಲಾಲನೆ. ಒಬ್ಬ ತಾಯಿಯಾಗಿ, ಸಹೋದರಿಯಾಗಿ ಅವಳ ಪಾತ್ರ ಅನಿರತ ಸಾಧ್ಯ. ಅವಳಿಲ್ಲದಿದ್ದರೆ ಎಲ್ಲ ಶೂನ್ಯ. ಅದಕ್ಕೆ ಅವಳಿಗೆ ಶತಕೋಟಿ ವಂದನೆಗಳು. ಜೀವನದಲ್ಲಿ ಒಂದನ್ನು ನೆನಪಿಟ್ಟುಕೊಳ್ಳಿ, ನೀವು ನಂಬುವಷ್ಟು ಒಳ್ಳೆಯದೇನಲ್ಲ ಈ ಸುತ್ತಲಿನ ಪ್ರಪಂಚ. ಜಾಗ್ರತೆಯಿಂದ ಇರಿ. ನಿಜವಾಗಿಯೂ ಪ್ರೀತಿಸುವವರು ನಿಮ್ಮಿಂದ ಏನನ್ನೂ ಆಶಿಸುವುದಿಲ್ಲ. ಕೇವಲ ನಾನಿರುವೆ ಅನ್ನುವ ಧೈರ್ಯ ಕೊಟ್ಟರೆ ಸಾಕು. ಸಂತೋಷವಾಗಿರುವರು. ಬದುಕಿದಷ್ಟು ದಿನ ನೀನು ಒಬ್ಬರ ಮೇಲೆ ಆಧಾರಪಟ್ಟು ಬದುಕುವುದಲ್ಲ, ನಿನ್ನ ಮೇಲೆ ಇತರ 10 ಜನ ಆಧಾರಪಟ್ಟು ಬದುಕುವ ವಿಧದಲ್ಲಿ ಬದುಕಿ ತೋರಿಸಿದಾಗ ನಿನಗೆ ಈ ಸಮಾಜದಲ್ಲಿ ಬೆಲೆ ಮತ್ತು ಗೌರವ ಇರುತ್ತದೆ. ಆಗ ಆತ್ಮ ಸಂತೃಪ್ತಿಯಾಗುತ್ತದೆ. ದೂರ ಆಗುವುದರಲ್ಲಿ ಏನಿದೆ? ಒಬ್ಬರಲ್ಲಿ ಒಬ್ಬರು ಸರಿತಪ್ಪುಗಳನ್ನು ನೋಡುವುದು. 10 ಜನರಲ್ಲಿ ನಿಮ್ಮ ಸಮಸ್ಯೆ ಹಾಸ್ಯಾಸ್ಪದವಾಗುತ್ತದೆ. ಅದೇ ಜೊತೆಯಲ್ಲೇ ಹೊಂದಾಣಿಕೆಯಿಂದ ಇದ್ದು ಯಾವುದೇ ಸಮಸ್ಯೆಯನ್ನು ಧೈರ್ಯದಿಂದ ಎದುರಿಸಿ ಮುನ್ನಡೆಯುವುದೇ ಜೀವನವೆಂದರೆ. ಈ ಪ್ರಪಂಚದಲ್ಲಿ ಪ್ರತಿ ಮನುಷ್ಯನಿಗೆ ಹೆಮ್ಮೆ ಇರಬೇಕು, ಆದರೆ ಅದು ಮುಂದೆ ನಡೆಸುವ ಹಾಗೆ ಹೊರತು ಮುಳುಗಿಸುವ ಹಾಗೆ ಅಲ್ಲ. ಚಿಕ್ಕ ಚಿಕ್ಕ ಮಾತುಗಳಿಂದ ಮನಸ್ತಾಪಗಳು ಬಂದಾಗ ಆ ಮಾತುಗಳನ್ನು ಬಿಡಬೇಕೇ ಹೊರತು ಆ ವ್ಯಕ್ತಿಯನ್ನಲ್ಲ. ಪ್ರತಿ ಸಮಸ್ಯೆಗೆ ಒಂದು ಪರಿಹಾರವಿರುತ್ತದೆ, ಪ್ರತಿ ನೆರಳಿಗೆ ಒಂದು ಬೆಳಕಿರುತ್ತದೆ. ಹಾಗೆ ಪ್ರತಿ ನೋವಿಗೆ ಒಂದು ಸಾಂತ್ವನ ಇದ್ದೇ ಇರುತ್ತದೆ. ಒಂದು ಆಲೋಚನೆ ನಮಗೆ ನಿದ್ದೆ ಮಾಡಲು ಬಿಡುತ್ತಿಲ್ಲವೆಂದರೆ ಅದು ನಾವು ಸಾಧಿಸಲು ಹೊರಟಿರುವ ವಿಚಾರ ಆಗಿರಬೇಕು, ಅಥವಾ ನಮಗಿರುವ ಸಮಸ್ಯೆಯದ್ದಾದರೂ ಆಗಿರಬೇಕು. ಸಾಧಿಸಲು ಹೊರಟಿರುವ ವಿಚಾರ ನಿದ್ದೆ ಮಾಡಲು ಬಿಡುತ್ತಿಲ್ಲವೆಂದರೆ ಖಂಡಿತವಾಗಿಯೂ ನೀವು ಯಶಸ್ವಿ ಆಗುವಿರೆಂದು. ನಿನ್ನನ್ನು ಗೌರವಿಸುವವರನ್ನು ಗೌರವಿಸು, ಹಾಗೆ ನಿನ್ನನ್ನು ಅವಮಾನಿಸುವವರನ್ನೂ ಗೌರವಿಸು. ಅದರಿಂದ ನಿನ್ನ ಗೌರವ ಮತ್ತಷ್ಟು ಬೆಳೆಯುತ್ತದೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.